ಅಮೆರಿಕಾದ ಒಂದ್ ದೊಡ್ಡ ಕಾಡಿನ ಮಧ್ಯೆ ಒಂದ್ ದೊಡ್ಡ ಒಂಟಿ ಮನೆ. ಈ ಮನೆ ಸುತ್ತಲಂತೂ ಕಾಡು ಗುಡ್ಡಗಳು ಬಿಟ್ರೆ ಇನ್ನೇನು ಕಾಣಲ್ಲ. ಕಾಡಿನ ಮಧ್ಯೆ ಇರೋ ಈ ಮನೇಲಿ ನಾವ್ 21 ಜನ ಕನ್ನಡಿಗರು 3 ದಿನ ಇದ್ವಿ. ಈ ಮನೆ ಒಳಗ್ ಹೋಗ್ತಾ ಇದ್ದಂಗೆ ನನಗ್ ನೆನಪಾಗಿದ್ದು ಇಂಗ್ಲಿಷ್ ಹಾರರ್ ಕಾಂಜೂರಿಂಗ್ ಮೂವಿ. ಹಾಗೆ ಸಾಕಷ್ಟು ಇಂಗ್ಲಿಷ್ ಹಾರರ್ ಮೂವಿಗಳಲ್ಲಿ ನಾವ್ ಈ ತರ ಮನೆಗಳನ್ನ ನೋಡಿರ್ತೀವಿ. ಈ ಮನೆಗಳು ನೋಡೋದಕ್ಕೊಂಥರ ಅಡ್ವೆಂಚರಸ್ ಆಗೇ ಇರುತ್ತೆ. ಈ ಮನೆನ ಕಂಪ್ಲೀಟ್ ಆಗಿ ಮರದಿಂದಾನೇ ಕಟ್ಟಿರ್ತಾರೆ. ಇದನ್ನ ಇಲ್ಲಿ ಕ್ಯಾಬಿನ್ ಹೌಸಸ್ ಅಂತಾನು ಕರೀತಾರೆ. ಹಾಗೆ ಈ ಮನೇಲಿ ಗ್ಯಾಸ್, ಸ್ಟವ್, ಓವನ್, ತಣ್ಣೀರು, ಬಿಸಿನೀರು ಜೊತೆಗೆ ಜಕಸಿ ಹಾಟ್ ಟಬ್ ಸಹ ಇರುತ್ತೆ. ಮನೆ ಒಳಗೆ ಫಸ್ಟ್ ಎಂಟ್ರಿ ಕೊಟ್ಟಾಗ ಕೆಲವೊಂದು ರೂಮ್ ಒಳಗೊಳಗಕ್ಕೆ ಸಖತ್ ಭಯ ಆಗ್ತಿತ್ತು. ಅದಕ್ಕೆ ಲೈಟ್ ಹಾಕೊಂಡೇ ಹೋಗ್ತಾ ಇದ್ದೆ. ಈ ತರ ಕಾಡಿನ ಮಧ್ಯೆ ಇರೋ ಒಂಟಿ ಮನೇಲಿ ಯಾರಾದ್ರೂ ಒಬ್ರೇ ಇರ್ಬೇಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ ಇರ್ಬೇಕು. ವಿದೇಶದಲ್ಲಿದ್ಮೇಲೆ ನಮ್ಗೆ ಫ್ರೆಂಡ್ಸ್ ಗಳೇ ಫ್ಯಾಮಿಲಿ ತರ. ಫ್ರೆಂಡ್ಸ್ ಗಳು ಒಬ್ರೊಬ್ರಾಗೆ ಬಂದು ಈ ಮನೆಗೆ ಎಂಟ್ರಿ ಕೊಟ್ರು. ಎಲ್ಲರೂ ಬಂದು ಸೆಟ್ಲ್ ಆದ್ಮೇಲೆ ಗ್ರಿಲ್ಲಿಂಗು ಊಟ ಮಾಡ್ಕೊಂಡು ರಾತ್ರಿ ಇಡೀ ಹರಟೆ ಹೊಡೆದ್ವಿ. ಮನೆ ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ನ ಚೆಕ್ ಮಾಡಿ. ಈ ಮನೇಲಿ ನಾವು 2ನೇ ದಿನ ಏನ್ ಮಾಡಿದ್ವಿ ಅಂತ ಪಾರ್ಟ್ 2 ವಿಡಿಯೋಗೆ ವೇಟ್ ಮಾಡಿ.